ಎಂದಿನಂತೆ ಇಂದು ಕೂಡ ನಮ್ಮ ಮಲೆನಾಡಿನ ಅಡಿಗೆ ಸರಣಿಯಲ್ಲಿ ಇವತ್ತು ನಮ್ಮ ಟೀಮ್ ಎಲ್ಲ ನಾನ್ ವೆಜ್ಜೇ ಬೇಕು, ನಾನ್ ವೆಜ್ ಊಟ ಮಾಡ್ಲೇಬೇಕು ಅಂತ ನನಗೆ ಹಠ ಹಿಡಿದಿದ್ದಾರೆ. ಸೊ ನಾನ್ ವೆಜ್ ಅಡಿಗೆ ಯಾರು ಮಾಡ್ತಾರೆ, ಹೇಗ್ ಮಾಡ್ತಾರೆ, ಯಾವ ನಾನ್ ವೆಜ್ ಡಿಶ್ ನ ಮಾಡಿಸ್ತೀವಿ ಅಂತ ನಾನು ಯೋಚನೆ ಮಾಡ್ತಾ 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 ಬಟ್ ಇಲ್ಲಿ ಹಳ್ಳಿಯವರ ಹತ್ರನೇ ಅಡಿಗೆ ಮಾಡ್ತಿದ್ರೆ ತುಂಬಾ ಚೆನ್ನಾಗಿರತ್ತಲ್ವಾ. ಅಯ್ಯೋ ಅಜ್ಜಿ 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 ಒಂದ್ ನಿಮಿಷ ಆಯ್ತು. ಏನಜ್ಜಿ ಇದು? ಮೀನು, ಗೌರಿ ಮೀನು. ಗೌರಿ ಮೀನು ಯಾರು ಹಿಡಿದಿದ್ದು? ಹುಡ್ರು ಹುಡುಗ ಹಿಡಿದ್ರ? ಹಿಡ್ಕೊಟ್ಟಾರ. ಕೆರೆಲ್ ಸಿಗತ್ತೆ ಇದು? ಇವಾಗ ಇದು ಏನಕ್ಕೆ ತಗೊಂಡ್ ಹೋಗ್ತಾ ಇದ್ದೀರಾ? ಇದು ಸಾರು ಕೊಡಕ್. ಸಾರು ನಂಗೆ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ. ನಿಜ ಹೇಳ್ಕೊಡ್ಬೇಕು? ನಿಜ ಹೇಳ್ಕೊಡ್ತೀನಿ. ನಂಗೆ ತಲೆ ಮೇಲೆ ಹಿಂಗ್ ಹೊಡೆದು ಹೇಳ್ಕೊಡ್ಬೇಕು. ಆಯ್ತು. ಹೆಂಗ್ ಹೊಡಿತೀರ ಹೇಳ್ರಿ? ಕೈ ಬರಕಲ್ಲ, ಹೊಡಿವಿಲ್ಲ ಬೇಕಾತು. ಅಜ್ಜಿ ನಮ್ಗೆ ಇವತ್ತು ಹೇಳ್ಕೊಡ್ಬೇಕು. ಬರ್ರಿ ಹಂಗಾರೆ ಮಾಡೋಣ. ಒಳ್ಳೆ ಗೌರಿ ಮೀನು. ಬಾಯಲ್ಲಿ ನೀರ್ ಬರುತ್ತೆ ಅಜ್ಜಿ. ಇಲ್ಲಿ ನೋಡಿ ಅಜ್ಜಿ ಗೌರಿ ಮೀನು. ಯೋ ತಿನ್ನಕ ಹಸಿ ಅನ್ಬಾರ್ದು, ಹೊಡಿಬೇಕು ಹಿಂಗೆ. ಶೋ ಅನ್ಬಾರ್ದು, ಮಾಡ್ತಾ ಇರ್ಬೇಕು, ತಿಂತಲೇ ಇರ್ಬೇಕು, ಮಾಡ್ತಾ ಇರ್ಬೇಕು. ಅಜ್ಜಿ ಇವಾಗ ಇದನ್ನ ಹೆಂಗ್ ಕ್ಲೀನ್ ಮಾಡೋದು ಅಜ್ಜಿ? ಅದ್ನ ಅಯ್ಯೋ ಬರೋಣ. ಅದ್ಗೆ ಕೇಳ್ರಿ. ಇದೇನಕ್ಕೆ ಅದ ಅಕ್ಕಿ ಹಿಂಗ ಹಾಕಿ ಅಲ್ಲ, ಹಿಂಗ ಒರ್ಸಿ ಹಿಂಗೆ ಹಿಂಗ ಒರ್ಸಿ ಕುಡ್ಕೊಳ್ಬೇಕು, ಕೊಯ್ಬೇಕು. ಮಸಾಜ್ ಮಾಡಿಸ್ಬೇಕು. ಇದು ಮಾಡ್ಬೇಕು. ಹಿಂಗೆ ಏನ್ ಮಾಡ್ಬೇಕು? ಮಸಾಜು ಹೇಳ್ರಿ. ಹರಿಬೇಕು, ಮಸಾಜ್ ಮಾಡಿ ಹಿಂಗ್ ಹೆರ್ಕೋಬೇಕು, ಕತ್ತಿಲಿ ಎರ್ಕೋಬೇಕು. ಹಿಂಗ್ ಗಟ್ಟಿಯಾಗಿ ಹಿಡ್ಬೇಕಂತ ಹಿಡ್ಕೊಂಡು. ಇವಾಗ ಇದನ್ನ ಅದನ್ನ ಹಾಕಿ ಬರುತ್ತಲ್ಲ ನಿಮಗೆ. ಆ ಕೆಲಸ ಬರೋದಿಲ್ಲ, ಕೆಳಗಡೆ ಮಾಡ್ಬೇಕು. ಹಿಂಗೆ ಹಿಂಗ್ ಹಿಡ್ಕುತ್ತಮ್ಮ, ಹಿಂಗ್ ಹರಿಬೇಕು. ನೋಡಿದ್ರ ದೂರ ಆಕೈತಿ ನಿಂಗೆ. ಸಾರ್ಗೈತೆ ಓದ್ತೀನಿ, ಗೌಲಾಕೈತಿ ಗೊಬ್ಬು ಗೊಬ್ಬು. ಸರ್ಕ ಪರ್ಕ ಸರ್ಕ ಪರ್ಕ ಸರ್ಕ ಪರ್ಕ ಅಲ್ಲಾಜಿ? ಸರ್ಕ ಪರ್ಕ ಮಾಡಿದ್ರೆ ಸೈ ತರೋದು. ಸಾಕ್ ಬಿಡ್ರಿ ಅಜ್ಜಿ. ನೀರಪ್ಪ. ಹಿಂಗ್ ಕೊಯ್ಬೇಕು. ಓಹೋ ಇದೆ. ಇದನ್ನ ತೆಗ್ದಾಗಿಬೇಕು. ಇದನ್ನ ಈ ಭಾಷೆ ಪಿಚ್ಚಿನಲ್ಲ. ನಾನು ಹೆಚ್ಚಲ ಹಚ್ಚಿರಿ, ನಾ ಹಿಡ್ಕೊತೀನಿ. ಸುದ್ಬೇಕೈತಾ ಹಿಡಿಯಪ್ಪ. ಸೂಪರ್ ಅಜ್ಜಿ. ಕೊಡ್ರಿ ಅಜ್ಜಿ, ಕೊಡ್ರಿ ಅಜ್ಜಿ. ಇದ್ ಕೊಡ್ರಿ. ತಗೊಳ್ರಿ. ಹಂಗೆ ಕೊಯ್ಬೇಕು. ಹಿಂಗ ಬಲ ಹುಡ್ಕೋಬೇಕು. ಹಂಗೆ ಎಲ್ಲಾನು ಕಲ್ಕೋಬೇಕು. ನಮ್ಮ ಮನೆಯಲ್ಲಿ ನನಗೆ ಹುಡುಗ ಹುಡುಕ್ತಿದ್ದಾರೆ. ಹುಡುಗನ ಹುಡುಕ್ತಾರ? ನಂಗೇನು ಕೆಲ್ಸ ಬರಲ್ಲ ಅಂತ ಯಾವ ಹುಡುಗನು ಒಪ್ಕೊಳ್ತಾನೆ. ಎಲ್ಲ ಕೆಲ್ಸ ಬರ್ತೈತಿ, ಹಿಂಗ್ ಮಾಡಿದ್ರೆ ಎಲ್ಲ ಬರ್ತೈತಿ. ನಿಜ? ನಿಜ. ನನಗ್ ಒಳ್ಳೆ ಹುಡುಗ ಸಿಗ್ತಾನ? ಒಳ್ಳೆ ರುಸ್ತುಂ ಹುಡುಗ. ರುಸ್ತುಂ ಹುಡುಗ. ಒಳ್ಳೆ ಅಜ್ಜಿ. ಹಾರ್ಸಿ ಹಾರ್ಸಿ ಹೋಗ್ತಾರೆ. ನನ್ನ ಹಾಸ್ಕೊಂಡ್ ಹೋಗ್ತಾರ? ಮಜೆ ಅಂತ ಮಾಡ್ತಾರ. ನಾನು ಚೆನ್ನಾಗಿದ್ದೀನ? ಚೆನ್ನಾಗಿದ್ದೀನ? ಗನಗದಿನ? ಅಯ್ಯೋ ಪಾಡದಿನ. ಅಲ್ಲ ನಮ್ ಕಡೆ ಒಂದ್ ಹುಡುಗನ್ ನೋಡಿ ಅಂತ ನಡ್ಸ್ಕೊಂಡ್ ಮಾಡಿಬಿಡೋಣ. ನಂಗ್ ನಾಚಿಕೆ ಆಗತ್ತೆ. ನಡ್ಸ್ತಾನಾಗ ಪರಿಸ್ಥಾನ ಮಾಡೇ ಬಿಡೋಣ. ನಿಜ? ನಿಜ. ನಾನ್ ಒಪ್ಕೋತಾರ? ನಿಮ್ ಕಡೆ ಹುಡುಗರು ಒಪ್ಪಿದ್ದಾರೆ. ಒಪ್ಕೊಂಡಿಲ್ಲ ಅಂತಂದ್ರೆ ಅವ್ನ ಹಣೆ ಬರೋದು. ಒಪ್ಕೊಂಡಿಲ್ಲ ಅವ್ನ ಹಣೆ ಬರ ಅಷ್ಟೇ. ಇಷ್ಟ ಚೆನ್ನಾಗಿರೋ ಹುಡುಗಿ ಸಿಗಕ್ಕೂ ಅದೃಷ್ಟ ಇರ್ಬೇಕು. ಅದೇ ಮತ್ತೆ. ಅದೇ ಕಣವ. ಹಬ್ಬ ಅಜ್ಜಿ ಇಲ್ಲಿ ನೋಡಿದ್ರ ಫಿಶ್ ಎಷ್ಟ್ ಚೆನ್ನಾಗಿ. ಇದನ್ನು ನಾನು ಹೆಚ್ಚಬೇಕು. ಹಿಂಗ್ ಇಟ್ಕೊಳೋದು. ಬಂದವ್ ಬಾಯಿ ಹಾಕಿಬೇಕು.
ಪೋಲಿ ಅಜ್ಜಿ. ಅವ ಬಾಯಿ ಹಾಕಿಬೇಕು ಬಂದವ ಯಾಕೆ ಗಂಡ್ಸು. ಯಾಕೆ ಹಿಂಗ್ ಮಾಡ್ಬಿಟ್ರಿ ಗಡವಣಿಕೆನ. ನಾ ಜೋರಿದ್ದೀನಿ? ಇಲ್ಲ, ನಾನ್ ತುಂಬಾ ಒಳ್ಳೋಳಲ್ವಾ? ಒಳ್ಳೇದೇ, ಮತ್ತೆ ಬಾಯಿ ಬರೋಕೆ. ಬಾಯ್ ಬಡ್ಕಿ. ಸ್ವಲ್ಪ ಮಾತ್ ಕಮ್ಮಿ ಮಾಡ್ಬೇಕಾ? ಸರಿ ಅಜ್ಜಿ. ಸ್ವಲ್ಪ ಮಾತ್ ಕಡಿಮೆ ಮಾಡ್ಕೊಂಡು ನೀನು ಸ್ವಲ್ಪ ಅಂತ ಹೋಗ್ಬೇಕು ಅವ್ರು. ಸರಿ ಅಜ್ಜಿ. ನೀವ್ ಹೆಂಗ್ ಹೇಳ್ಕೊಡ್ತೀರ ಹಂಗೆ. ಏನಜ್ಜಿ? ಚೆನ್ನಾಗಿ ನಾನು ಹೊಡಿತಾರೆ ಮನ್ಯಾಗ ಇವತ್ತು. ನಿಮ್ಮನ್ ಹೊಡೆಯಲ್ಲ. ನೀಲ್ಲ, ನಾನು ಹೊಡಿತಾರೆ. ಅಲ್ಲಿ ಮನೆ ಸೋರ್ಸಕ್ ಒಂದಿಡಿ ಹೋಗ್ಬೇಕು ನಾನು. ಚೆನ್ನಾಗಿ ತಿಕ್ಬೇಕು ಹಂಗೆ ಹೆಂಗೆ ಹಂಗೆ. ಅಯ್ಯ. ಹುಡುಗ ಓದ್ ಮೆಚ್ಚಬೇಕಲ್ಲ. ಹೌದು. ನೀನೇನ್ ಹೆಂಗ್ ತಿಕ್ತೀನಿ ಅವನನ್ನು ಹಂಗೆ ತಿಕ್ಬಿಡ್ತೀನಿ. ಅಜ್ಜಿ, ಮೀನ್ ತೊಳಕೆ ಬಂದಿದೀವಿ. ಇವಾಗ ಇಲ್ಲಿ ಇಟ್ಬಿಡೋದು. ಅಲ್ಲಿ ಇಟ್ಕೊಳೋದು. ಇವಾಗ ಮಸಾಲೆ ಮಾಡ್ಬೇಕಾ? ಮಸಾಲೆ ಮಾಡಬೇಕು. ಇದಕ್ಕೆ ಏನೇನ್ ಬೇಕು? ಹುಣಸೆಹಣ್ಣ, ಬೋಳ್ಕಾಳು, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಇದು ಶುಂಠಿ, ಕೊತ್ತಂಬರಿ ಸೊಪ್ಪು, ಇದು ಮತ್ತೆ ಇದು ಮೆಣಸು, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ತೆಂಗಿನಕಾಯಿ, ಉಪ್ಪು ಹಾಕ್ಬಿಟ್ರೆ ಮಸಾಲೆ ರೆಡಿ. ಇವಾಗ ಮಸಾಲೆ ಉಪ್ಪು ಹಾಕೋದು ಅಷ್ಟೇ. ಇವಾಗ ಇದನ್ನ ರುಬ್ಕೊಳ್ಳೋಣ. ಬರ್ರಿ 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 ಬರ್ರಿ. ಅಜ್ಜಿ, ಏನಿದು? ಬೋಳ್ಕಾಳು. ಕಾಳು ಮೆಣಸು ಸಿಪ್ಪೆ ತೆಗ್ದಿರೋದು. ಕೊತ್ತಂಬರಿ ಎಷ್ಟ್ ಹಾಕ್ಬೇಕಜ್ಜಿ? ಹಾಕ್ರಿ ಹಾಕ್ರಿ. ಇಷ್ಟ ಹಾಕ್ಲಾ? ಕರಿಬೇವಿನ ಸೊಪ್ಪು, ಮೆಣಸು, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಅಷ್ಟೇ ಆಯ್ತಾ? ಇದಾಕಲ್ಲ. ಎಂತದು? ಮತ್ತೆ ಏನದು? ಅರ್ಶಿನ ಪುಡಿ. ನಮ್ಮ ಮದ್ವೆ ಆಗ್ಬೇಕಾದ್ರೆ ಅರ್ಶಿನ ಪುಡಿ ಎಲ್ಲ ಹಚ್ತಾರಲ್ಲ ಮೈಗೆಲ್ಲ. ಯಾಕೆ ಹಚ್ತಾರೆ? ಅದೆಂತದ ಹೊಸ್ತಾರಪ್ಪ ಹಿಂದನದು. ಅದಕ್ಕೆ ಇವಾಗ್ಲೂ ಹಚ್ಕೊಂಡ್ ಬರೋದು. ಈಗ ಹಚ್ಚಿ ಬರೋದು. ಇದು ಸಾರಿ ಹಾಕದ ಹಚ್ಚಿ ಬರೋದಲ್ಲ ಈಗ. ಇವಾಗ ಹಸಿ ಅರ್ಶಿನ ಅರ್ದು ಕೊಬ್ಬರಿ ಎಣ್ಣೆ ಇಟ್ಕೊಂಡು ಎಣ್ಣೆ ಅರ್ಶಿನ ಹಚ್ಬೇಕು. ಇವಾಗ ಇದು ಸಾರಿಗೆ ಹಾಕ್ಬೇಕು. ಇವಾಗ ಹಚ್ಕೊಂಡ್ರೆ ಏನಾಗತ್ತೆ? ಇವಾಗ ಹಚ್ಚಿತಾರ. ಕಲಿಯುಗದವ್ರೆಲ್ಲ ಹಚ್ಚಿತಾರ. ಕಲಿಯುಗದವರೆಲ್ಲ ಹಚ್ಚಿನಾರ. ನಿಮ್ಮಂತ ಕಲಿಯುಗದವ್ರು, ನಮ್ಮಂತ ಕಲಿಯುಗದವ್ರು ಹಚ್ಕೋತಾರೆ. ಸಾಕಾಜಿ? ಸಾಕು. ಅಷ್ಟು ಬಿಡು, ಕೈ ಹಾಕೈತಿ. ಹುಣಸೆ ಹಣ್ಣು ಈ ಬೀಜನ ತೆಗೆದು ಗಿವುಚಿ ಖಾರ ತಿರ್ಸಕ್ಕ ಮಿಕ್ಸಿ ಹಾಕಿರ್ತಾರ. ಎಂತ ಮಾಡ್ತಾರ ನೋಡ್ರಿ. ಇದ್ರೊಳಗೆ ಹಾಕಬಿಡೋಣ. ಇರಿ, ಇವಾಗ ಇದಕ್ಕೆ ಕಾಯಿ ಹಾಕಬೇಕಾ? ಕಾಯಿನ ಹಾಕ್ಬೇಕು, ಟೊಮೆಟೊ ಹಾಕ್ಬೇಕು. ಕೊಡ್ರಿ. ಕಾಯಿ, ಹೆಂಗ್ ರುಬ್ತೀನಿ? ಹಂಗೆ. ನಾನು ಹೆಣ್ಣಂದ್ರೆ ಸಾಮಾನ್ಯ ಹೆಣ್ಣಲ್ಲ. ಎಷ್ಟ್ ಜನ ನನಗ್ ಲೈನ್ ಹೊಡೆದಿದ್ರು ಗೊತ್ತಾ? ಗುಂಡಿದಂಗೆ. ಮತ್ತೆ ಯಾರನು ಅದಕ್ಕ ಕಣ್ಣೆತ್ ನೋಡಿಲ್ಲ. ಗಂಡ ಮಗ ಹುಟ್ಟಿತ್ತು, ಹೆಣ್ಣಾಗಿದ್ದಕ್ಕೆ ಅದೇ ಹೆಣ್ಣಾಗಿ ಹುಟ್ಟೈತಿ ಎಂದೆ. ಹಂಗೆ. ನಿಮ್ಗೆ ಎಷ್ಟ್ ಜನ ಮಕ್ಳು? ನಂಗೆ ಒಬ್ಬನೇ. ಮೊಮ್ಮಕ್ಳು? 3. ಗಂಡ್ ಮಕ್ಳು ಎಷ್ಟು, ಹೆಣ್ಮಕ್ಳು ಎಷ್ಟು? 2 ಹೆಣ್ಣು 1 ಗಂಡು. ಮದ್ವೆ ಆಗಿದೀಯಾ? ಮೊಮ್ಮಗನಿಗೆ? ಇಲ್ಲ. ನನ್ನನ್ ಕೊಡ್ತೀರಾ? ನನ್ ಮೊಮ್ಮಗ ಸಣ್ಣಕ ಇದ್ದಾನೆ. ಸಣ್ಣಕ ಇದಾನ? ಹಂಗಾರ ಬೇಡ. ನನ್ ಮಗ ಮದುವೆ ಮಾಡಕಲ್ಲ ಈಗ. ನಾ ದೊಡ್ಡ ಮೊಮ್ಮಗ ಅಂತ ಅನ್ಕಂಡೆ. ಬೇಡ 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 ಬೇಡ. ಚೆನ್ನಾಗಿಲ್ಲ ಅಜ್ಜಿ?
ಚೆನ್ನಾಯ್ತು ಬಾಳ ಬಾಳ ಚೆನ್ನಾಗೈತಿ ಚೆಲುವೆ. ಅಜ್ಜಿ ಮೈ ಎಲ್ಲ ಟಮಾಟೆ ಹಣ್ಣು ಸಾರಾಗೋಯ್ತಿಲೆ. ಆಗ್ಬೇಕೈತಿ ಪಾಕುಂದ. ಅದಾಯ್ತು, ತೊಳ್ಕೊಂಡ್ರಾಯ್ತು, ಸಿಂಪಲ್, ಏನು ತಲೆ ಕೆಡ್ಸ್ಕೊಳಂಗಿಲ್ವೇ ಇಲ್ಲ. ಪಾಕು ಬಂದ್ರೆ ಆತು. ಇಷ್ಟೆಲ್ಲ ಹಾಕೊಂಡು ನಾವು ಇದನ್ನ ಅದ್ ರುಬ್ಕೊಂಡು ಹೆಂಗ್ ರುಬ್ಬೋದಲ್ಲ, ಹಿಂಗ್ ರುಬ್ಬೇಕು, ಹಿಂಗ್ ರುಬ್ಬೇಕು. ಕಾರ್ ಹಿಡಿಯೋದು ಹೆಂಗ್ ಹಿಡ್ದೈತಿ ಹಂಗೆ ಹಿಂಗ್ ಹಿಡಿಬೇಕು, ತಿರ್ಸಕಲ್ಲ ಹಿಂಗೆ. ಕಡಿಗೆ ಬಂದವ ಕಟ್ಗಿ ಹೊಡೆದವನು. ಯಾರಿಗ್? ನನಗೆ ತಿರುಗ್ಸ್ ಹೊಡಿತೀನಿ ನಾನು. ಈಗಿನ ಕಾಲ ತಿನ್ಸೊಡಿಯದೆ ಅವನು. ನಾನ್ ತಿಂತಾಳಲ್ಲ, ನನಗ್ ಹೊಡ್ಯಾಕ್ ಬಂದ್ರೆ ಕೈಯೇ ತಿರ್ಗ್ಸಾಕ್ ಬಿಡ್ತೀನಿ. ಹಂಗ್ ಮಾಡ್ಬಾರ್ದ ಅಜ್ಜಿ? ಅಜ್ಜಿ ಗಂಡಂಗ್ ಹಂಗ್ ಮಾಡ್ಬಾರ್ದ? ಏನಾಗತ್ತೆ ಇವಾಗ? ಅವ್ನ್ ಮಾತ್ರ ಹೊಡಿಬೋದ, ನಾವ್ ಹೊಡಿಯಂಗಿಲ್ಲ. ಹಂಗ್ ಮಾಡಕ್ಕ ಏನ್ ಕಟ್ಟಿರ್ತಾನೆ? ಮಂಗಳಸೂತ್ರ ಕಟ್ಟಿರ್ತಾನೆ. ಮುತ್ತೈತನ ಬೇಡ್ಕಿಬೇಕು. ಮುತ್ತೈತನ ಬೇಡ್ಕಿಬೇಕು. ಹೊಡೆದ್ರೆ ಹೊಡ್ಸ್ಕೋಬೇಕು, ಹೊಡೆದು ಹೊಡ್ಸಿಬೇಕು. ಅದು ನಿಮ್ ಕಾಲದೆಲ್ಲ ಹಸಿಬೇಕು. ನಾವ್ ಒಂದೊಂದ್ ದಿನ ಹೊರಗಾಕ್ತಾರೆ. ಹೊರಗಾಕ್ತಾರೆ. ತಪ್ಪಿದೆ. ಅಯ್ಯಯ್ಯೋ, ಅವಾಗ ಏನ್ ಮಾಡ್ಬೇಕು? ಅವಾಗೇನ್ ಮಾಡ್ಬೇಕು? ಸುಮ್ಮನೆ ಕುತ್ಕೋಬೇಕು. ಹೊರಗಡೆ ಕುತ್ಕೋಬೇಕಾ? ಅಯ್ಯೋ ಅಜ್ಜಿ, ಇವಾಗಿನ ಕಾಲದಲ್ಲಿ ಯಾರು ಹಂಗ್ ಕೇಳಲ್ಲ. ನೀನು ಅಂದ್ರೆ ಕೇಳಕಲ್ಲ ಅದು. ಇವಾಗ ಯಾರು ಕೇಳಲ್ಲ, ಗಂಡನೇ ಹೊರಗ್ ಹಾಕ್ತಾರೆ ಅಜ್ಜಿ. ಅಯ್ಯೋ, ದುಡ್ಡು ತಂದ್ರ ಮಾತ್ರ ಹೋಗ್ಕರ್ತಾರಿ. ಅವ್ನ್ ದುಡ್ಡು ತಂದಿದ್ರೆ ಅವ್ನ್ ತೋಡ್ತಾರ್ರಿ. ಹಂಗೆ ಕಾಲ ಕೆಟ್ಟೋಗ್ಬಿಡ್ತು. ಕಾಲ್ ಕೆಟ್ಟಂಗಿತ್ತು. ನನಗೊಂದ್ ಒಳ್ಳೆ ಹುಡುಗ ಹುಡ್ಕೊಡ್ತೀರಾ? ನಾನು ಇಲ್ಲಿ ಹುಡ್ಕಕ್ ಹೋಗ್ಲಿ. ಅಜ್ಜಿ ಒಂದ್ ಒಳ್ಳೆ ಹುಡುಗ. ಇಲ್ಲಪ್ಪ ನನ್ಗೆ ಹಾಕಲ್ಲ. ಮತ್ ಅವಾಗ್ಲೇ ನಮ್ಮೂರಲ್ಲಿ ಒಂದ್ ಒಳ್ಳೆ ಹುಡುಗ ಹುಡುಕ್ಬಿಟ್ಟು ನಿಂಗ್ ನೆಂಟಸ್ತನ ಮಾಡ್ತೀನಿ ಅಂತಂದ್ರೆ ಇದೆ. ಅವ್ರು ಸಿಗಕ್ಕಲ್ಲ. ಸಿಗಲ್ವಾ? ಯಾಕ ನಾ ಚೆನ್ನಾಗಿಲ್ವಾ? ಅಯ್ಯೋ ಬಾಳ ಚಂದ ಐತಿ ಅಂತ ನೀ ಹೆಂಗ್ ಚೆಲುವೆ. ಚೆಲುವೆ ಪಾಲ್ ಕೈಯ ಮುಟ್ಬೇಕು ಜನ ನನ್ನನ್ನ. ಆಯ್ತಾ ಅಜ್ಜಿ? ಆಯ್ತು. ಎಲ್ಲಿ? ಹೇಳ್ತ ನೋಡು. ಇದೇ ಕಲ್ಸ್ಕೋಬೇಕು. ಗಣ ಮಾಡಿ ತಿರ್ಸಿ. ಈಗಿನ ಕಾಲದಲ್ಲಿ ಕಲ್ಲೆಲ್ಲ ಇಲ್ಲ, ಮಿಕ್ಸಿಯಲ್ಲಿ ಮಾಡ್ತೀವಿ. ಅವ್ನು ತಿನ್ನಂಗಿದ್ರೆ ತಿನ್ಲಿ, ಇಲ್ಲ ಅಂದ್ರೆ ಹೋಗ್ಲಿ. ತಿಂತಾರೆ. ಈಗಿನ ಅಡಿಗೆನೆ ರುಚಿ ಮಾಡ್ತಾರೆ. ಹಿಂದಿನ ಅಡಿಗೆ ಇಂತದಲ್ಲ ನಾಟಕ. ಏನಿಲ್ಲ, ನಿಮ್ ಅಡ್ಗೆನೆ ಚಂದ. ಇಲ್ಲ ಹಿಂದಿನ ಅಡ್ಗೆ ಚಂದ. ಅಜ್ಜಿ ನಿಮ್ಗೆ ಇವಾಗ ಎಷ್ಟು ವರ್ಷ? 80 ವರ್ಷ. 80 ವರ್ಷ. ಹಿಂಗ್ ಕಲ್ಲಲ್ಲೆಲ್ಲ ರುಬ್ಬಿ ಅಡ್ಗೆ ಮಾಡ್ಕೊಂಡ್ ತಿಂದಿದ್ದಕ್ಕೆ ನೀವ್ ಹಿಂಗ್ ಗಟ್ಟಿ ಮಿಕ್ಸಲ್ಲೆಲ್ಲ ಮಾಡ್ಕೊಂಡ್ ತಿಂದಿದ್ರೆ ನಾವ್ ಹಿಂಗಿರ್ತಿದ್ವಿ. ಮಿಲೇಕಿ ಹಿಟ್ಟು ಹಸಿ ಬಂದ್ ಹಿಂಗ್ ಚಪಾತಿ ಸುಟ್ಟು ಗಟ್ಟಿ ಅಲ್ಲವ. ಮತ್ತೆ ಬಿಸಕಲ್ಲು ಇಟ್ಟು ಹಿಂಗ್ ಬೀಸಿ ಗಟ್ಟಿ ಸುಡ್ಬೇಕು. ಅನ್ನ ಹಾಕಿದ್ ಮಿಲ್ದು ಗಟ್ಟಿ ಸುಡೇವ್ ನಾವು. ಹಂಗ್ ತಿಂದ್ರೇನೆ ಗಟ್ಟಿ. ಅಲ್ಲೆಲ್ಲ ಮಾಡ್ಸ್ಕೊಂಡ್ ಬಂದು ಹಿಂಗ್ ರೆಡಿಮೇಡ್ ಎಲ್ಲ ತಿಂದಿಲ್ಲ. ಈಗ ಒಂದ್ ಸರಿ ಹಿಟ್ಟು ಚಿತ್ರಾನ್ನ ಮಾಡ್ತಾರೆ, ಇಲ್ಲದ ಪುಳಿಯೋಗರೆ ಮಾಡ್ತಾರೆ. ಇವೇ ಕೆಲಸ ಅವ್ರಿಗೆ. ನಿಮ್ಗೆ ಇಷ್ಟ ಸಸ್ತಿರಿಗೆ ನಮ್ಮ ಸೊಸೆದಿರಿಗೆ. ಅದಕ್ಕೆ ಸಸ್ಯದ ನಿಮ್ಮಂತ ಅತ್ತೆಯರು ನಾವ್ ಹೇಳ್ದಂಗ್ ನೀವ್ ಕೇಳ್ಕೊಂಡ್ ನೀವ್ ಇರ್ಬೇಕು. ನಮ್ ಕೇಳಕ್ ನಮ್ನ ನೀವ್ ತಂದಿರ ನಾವ್ ತಂದಿವ ನಿಮ್ನ. ಆದ್ರೂ ಇವಾಗ ಇದು ನಿಮ್ ಕಾಲ ಅಲ್ವಲ್ಲ, ನಮ್ ಕಾಲ. ಮತ್ತೆ ನಮ್ ಗಂಡಂದ್ರಿಗೆ ಹೇಳ್ಕೊಡ್ತೀವಿ. ಅತ್ತಿಗೊಂದ್ ಕಾಲ, ಸಸಿಗೊಂದ್ ಕಾಲ. ಸುಂದ್ರಿ ಕಲಿತೀಯ. ಬಿಡ್ರಿ ಅಜ್ಜಿ ನಾನ್ ಮಾಡ್ಕೊಡ್ತೀನಿ. ನಾನ್ ಮಾಡ್ಕೊಡ್ತೀನಿ ಬಿಡ್ರಿ. ನಂಗೆ ಹಿರಿಯರ ಕೈಯಲ್ಲಿ ಮಾಡ್ಸೋದು ಎಡಗೈ ಹಿರಿಯ ಕೊಡಕಲ್ಲ. ನನ್ ಕೈ ಚಟ್ಟಾಗಿತ್ತದು. ಗೊತ್ತಾ? 2 3 4 ಸರಿ ಪಾರಿಸಿ ಹೊಡೆದು ಹಿಂಗೆ ಇದೀನಿ. ಬಾವ ನಿಮ್ಮತ್ರ ಸ್ವಸ್ತಿರ್ ಬಂದು ಕಾಲ ತಿರ್ಸ್ತಾರ ಆಯ್ತ ಕೈಗಂತ. ನಾವ್ ಇಲ್ಲ, ಅದು ನೀವು ಹೆಂಗ್ ತಿರ್ಸ್ತೀರಾ ಅಂತ ನೋಡ್ಕೊಳ್ಳೋಣ. ನಿಮ್ಮಂತ ಸೊಸೆದಿರ್ ಬಂದು ಹತ್ತಿರ ಕೈಲಿ ಖಾರ ತಿರ್ಗಿಸ್ತೀರಾ ಅಂತ ಹೇಳ್ತಾವ್ರಲ್ಲ, ನಮಗ್ ಬಂದ್ರೆ ತಾನೆ. ಅಜ್ಜಿ ಹಿಂಗೆ ಇದನ್ನ ವಾಶ್ ಮಾಡ್ಕೋಬೇಕಲ್ಲ ಅಜ್ಜಿ? ಹಿಂಗೆಲ್ಲ ಚಂದ ಹಿಂಗ್ ಕೈ ಹಾಕಿ ಹಾಕೊಂಡು ಇದಕ್ಕ ಗಲ್ಟೆ ತಗೊಂಡು ತೋಡಿ ಇದಕ್ಕೆ ಹೋಗ್ಸು. ಗಲ್ಟೆನಾ? ಹಿಂಗ ವೇಸ್ಟ್ ಮಾಡ್ಬಾರ್ದು. ಅವಾಗಿನ ಕಾಲದವ್ರು ಎಷ್ಟು ಅಚ್ಚುಕಟ್ಟಾಗಿ ಅಡ್ಗೆ ಮಾಡ್ತಿದ್ರು ಅಂದ್ರೆ, ಇವಾಗ ಈಗ ಮಾಡಲ್ಲ. ಇವಾಗ ಎಲ್ರಿಗೂ ದುಡ್ಡಿಂದ ಅರ್ಥ. ಎಲ್ಲರಿಗೂ ದುಡ್ಡಿಂದ ಇಲ್ಲ, ಎಲ್ರಿಗೂ ದುಡ್ಡಿಂದ ಮಾಡಕ್ಕಲ್ಲ ಯಾರು. ನೀವ್ ಮಾಡ್ತೀರಂತ ನಾವ್ ಮಾಡಕ್ಕಾಕೈತೆ? ನಾವ್ ಮಾಡಕ್ಕಾಕೈತೆ? ಹಾಕಲ್ಲ.
ಇಷ್ಟೇ ಸಾಕು. ಇದಕ್ಕೆ ಸೋಪಿನ ಪುಡಿ ಹಾಕ್ಬಿಟ್ಟು ತೊಳಿಬೇಕಾ? ಸೋಪಿನ ಪುಡಿ ಫುಲ್ ಮುರುಗಿ ಹಾಕಿನ್ ತಿಕ್ಕ ಕದಲ್ಲ ತಿಕ್ಕ ತೊಳಿಬೇಕು. ಇವಾಗ ತಗೋಬರ್ಲಾ? ಬೇಡ, ಆಮೇಲೆ ಸಾಕು. A few moments later. ಅಜ್ಜಿ, ಮೀನ್ ಹೆಚ್ಚಾಯ್ತು, ಮಸಾಲೆ ರೆಡಿ ಆಯ್ತು. ಇವಾಗ ಬೆಂಕಿ ಹಚ್ಚೋದು, ಕಳ್ದು ಅಲ್ಲಿಗೆ ಇಡೋದು. ಬೆಂಕಿ ಹಚ್ಚಲಾ? ರೈಟ್. ಒಲೆಗ್ ಬೆಂಕಿ ಹಚ್ಬೇಕು, ಮನೆಗ್ ಬೆಂಕಿ ಹಚ್ಚಬಾರ್ದು. ಒಲೆಗೆ ಬೆಂಕಿ ಹಚ್ಚೋದು. ಇವಾಗಿನ ಕಾಲದವರೆಲ್ಲ ಎಲ್ಲಿ ಒಲೆಗ್ ಹಚ್ತಾರೆ? ಈಗ ಇದು ಗ್ಯಾಸ್ ಹಚ್ತಾರೆ, ಮನೆಗೆ ಹಚ್ಬಿಡ್ತಾರೆ. ಮನೆಗೆ ಹಚ್ತಾರೆ, ಯಾವ್ದು ಹಾಕ್ತಾರೆ. ನಾನ್ ಅದಕ್ಕೆ ನಮ್ಮ ಮನೇಲಿ ಹುಡುಗ ಹುಡುಕ್ತಿದ್ದಾರೆ. ನಾನು ಅವ್ರಿಗೆ ಏನಂದಿದ್ದೀನಿ ಗೊತ್ತಾ? ನಂಗೆ ಯಾವ ತರ ಹುಡುಗ ಬೇಕು ಅಂತ. ಹುಡುಗ ಗೌರ್ಮೆಂಟ್ ನೌಕರಿ ಇರ್ಬೇಕು, ಅವನ ಹತ್ರ ಕಾರ್ ಇರ್ಬೇಕು, ಸ್ವಂತ ಮನೆ ಇರ್ಬೇಕು, ಅಪ್ಪ ಅಮ್ಮ ಬದುಕಿರ್ಬಾರ್ದು, ಸತ್ತೋಗ್ಬೇಕು. ಮತ್ ನಮಗೆ ಕಾಟ ಕೊಟ್ರೆ ಅದೇ ಮತ್ತೆ ಕೊಂಡ್ಕೊಂಡು ನಾವು ಹೋಗ್ಬೇಕು. ಹಂಗೆಲ್ಲ ಮಾತಾಡ್ಬಾರ್ದಲ್ಲ. ಹೆಂಗೆ ನಾನ್ ಹೇಳಿದ್ ಸರಿನಾ? ಸರಿ, ಸರಿನಾ? ತಪ್ಪು. ಹಂಗೆಲ್ಲ ಮಾತಾಡ್ಬೋದಾ? ತಪ್ಪಲ್ಲ. ಅದು ಇದನ್ನ ಸಾರು ಇಟ್ಟು ಒಲಿಗಿಟ್ಟು ಕಾಡು ಹೋಗ್ಬಿಡ್ರಿ, ಬೆಂಕಿ ಇಟ್ಟು. ಹಂಗ ಸುಂದ್ರಿ, ನೀನ್ ಸುಂದ್ರಿ, ನಾನು ಸುಂದ್ರಿ, ನೀನೇ ಸುಂದ್ರಿ, ನೀನೇ ಸುಂದ್ರಿ. ಬಜಾರ್ ತಂದ್ಬಿಟ್ರೆ ಮನೆ ಒಂದು 3 ಬಾಗಿಲ. ಅಜ್ಜಿ ಬಾಯಾಗ ಕೊಡ್ಬೇಕು. ಕಡು ಬಂದ್ರೆ ಎಲ್ಲಡಿಕೆ ಕಡು. ಅಜ್ಜಿ, ನೀವೆಲ್ಲ ಮಡಕೆಲ್ಲ ಅಡ್ಗೆ ಮಾಡ್ತಿದ್ದೀರ ಅವಾಗ? ಪಾತ್ರೆ ಎಲ್ಲ ಇರ್ಲಿಲ್ಲ. ಅನ್ನದ ಗಡಿಗೂ ಮಡಿಕೆ, ಹುಳಿಗೆ ಗಡಿ ಸಾರು ಮಾಡೋದು ಮಡಿಕೆ, ಇದ್ ಬೇಸೋದು ಮಡಿಕೆ. ನಿಮ್ ಕಾಲ ಇವ್ ಬಂದವು ಸ್ಟೀಲು. ಮಣ್ಣಿನ ಮಡಿಕೆಯಲ್ಲಿ ಮೀನ್ ಸಾರು ಮಾಡ್ಕೊಂಡ್ ತಿಂತಾ ಇದ್ರೆ ಏನ್ ರುಚಿ. ಅಯ್ಯೋ ಅಜ್ಜಿ, ನಿಮ್ಗೆ ಯಾವ್ದಾದ್ರು ಒಗ್ಗಟ್ಟು ಏನಾದ್ರು ನಿಮ್ ಬರತ್ತ ಹೇಳಕ್ಕೆ? ಒಗಟ್ಟು ಗಾದೆ ಇವಾಗ ಅದೆಲ್ಲ ಇರ್ಲಿ. ಅಜ್ಜಿ, ನೀವು ಅವಾಗಿನ ಕಾಲದವ್ರು, ಈಗಿನ ಕಾಲದವ್ರಿಗೆ ನೀವು ಏನು ಬುದ್ಧಿ ಮಾತು ಹೇಳಕ್ ಇಷ್ಟಪಡ್ತೀರಾ ಅಲ್ಲಿ ಹೇಳಿ. ಅವ್ರಿಗೆ ಒಳ್ಳೆ ಚಂದಾಗಿರ್ರಿ, 4 ಜನಕ್ಕೆ ಹಂಚ್ಕೊಳ್ರಿ, ಚಂದಾಗ ಸೇರ ಮಡ್ಕಿ ಹೋಗ್ರಿ, ಅತ್ತೆ ಮಗ ದಿನ ಸಂತೋಷನಾಗ ನಮಸ್ಕಾರ ಮಾಡ್ಕೊಂಡು ನಿಮ್ ಉದ್ಯೋಗಕ್ಕೆ ಹೋಗ್ರಿ ಅಂತ ಆಶೀರ್ವಾದ ಮಾಡ್ತೀವಿ. ಒಂದು ಚಪ್ಪಾಳೆ ಬರ್ಲೇಬೇಕು. ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕು ಅಲ್ವಾ ಅಜ್ಜಿ? ಹಂಗಿದ್ರೇನೆ ಒಳ್ಳೆ ಬದುಕು, ಅಷ್ಟೇ. ಒಳ್ಳೆ ಸ್ಥಾನಮಾನ ಎಲ್ಲ ಅವಾಗ್ಲೇನೆ ಅಷ್ಟೇ. ಇವಾಗ ಉಪ್ಪು ಹಾಕ್ಬೇಕು, ಇಷ್ಟ ಹಾಕ್ಲಾ? ಉಪ್ಪಿದ್ರೇನೆ ರುಚಿ. ನೀರ್ ಅಜ್ಜಿ ಸಾಕನ್ಸತ್, ನೀರು ತೆಳ್ಳಗೈತಿ, ಸಾಕಲ್ಲ? ನಿಮ್ಗೆ ಎಲ್ಲಡಿಕೆ ಅಂದ್ರೆ ತುಂಬಾ ಇಷ್ಟನಾ? ನಿಮ್ಮಂತ ಸ್ವಸ್ತಿ ಬಂದ್ಬಿಟ್ರೆ 2 ಚೀಲ ಕುಸ್ತೋರ್ ಹೋಗ್ತೀವಿ. ಇಲ್ಲಪ್ಪ, ನಾನ್ ಹತ್ರ ಎಲ್ಲ ನನಗ್ ಬಾಬಾ, ನಾನ್ ಹತ್ರ ಎಲ್ಲ ಮಾಡಲ್ಲ. ನನಗ್ ಅತ್ತೆ ಅಂದ್ರೆ ಬಾಳ. ನಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಮನೆ ಮುಂದೆ ಕ್ಯೂ, ನನ್ನನ್ ಮದ್ವೆಗೂ ಅಂತ. ಅದಕ್ಕ ಮತ್ತೆ ಹೇಳಿದ್ದು, ಯಾರು ಬಂದ್ ಗತಿ ಹಿಡ್ಬಿಡ್ತಾರೆ ಗೊತ್ತಿಲ್ಲ. ಮೀನ್ ಸಾರಿನ ಮಸಾಲೆ ಘಮ 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 ಅಂತೈತೆ. ಪಡತ್ತಲ್ಲ, ಘಮ ಘಮ ಅಂತಿದೆ. ಇವಾಗ ಇದನ್ನ ಹಾಕ್ಬೇಕಾ? ಕರ್ಬೇವು ಹಾಕ್ಲಾ? ಇದ್ರಲ್ಲೇ ಗಮ್ಮತ್ತಿರೋದು, ಅದ್ರಲ್ಲೇ ಗಮ್ಮತ್ತು ಅಷ್ಟೇ. ಈ ತರ ಮೀನ್ ಸಾರ್ ಮಾಡಿ ಕೊಟ್ಬಿಟ್ರೆ ಯಾರು ಮದ್ವೆ ಆಗಲ್ಲ. ನಾನ್ ಹಾಕ್ತೀನಿ ಅಂತಾರೆ. ನಾನ್ ಅಡ್ಸಲ್ಬಾಗ ಯಾರನು ಆಗಲ್ಲ. ಅಯ್ಯೋ, ನಮ್ಮೂರಾಗ ಇದ್ಬಿಟ್ಟು ಇಲ್ಲೇ ಇದ್ಬಿಟ್ಟು ನಿಮ್ ಗಂಡ ಮನೆ ಹೋಗೋದೇ ಬೇಡ ನೀನು. ಯಾಕೆ? ನನಗೂ ಆಸೆ ಅಂತೀಯ. ಆಗ್ಬೇಕಾ? ಮದುವೆ ಹಾಕಿಂದು ಗಂಡ ಮನೆಗೆ ಬಲಗಾಲ ಇಟ್ಟು ಹೋಗ್ಬೇಕು. ನಾ ಎಡಗಾಲ ಇಟ್ಟು ಹೋಗ್ತೀನಿ. ಎಡಗಾಲ ಇಟ್ಟು ಹೋದ್ರೆ ಮತ್ತೆ ಈಚೆಗೆ ಹೊಣಿಸ್ತಾರೆ. ಈ ಬಾಲ ಒಳಗ ಹೋಗ್ತದ, ಆಚೆ ಬಾಲ ಹೊರಗೆ ಹೊಣಿಸ್ತಾರೆ. ನೋಡಿ, ಎಡಗಾಲ ಇಟ್ಬಿಟ್ಟು ಹೋದ್ರೆ ಎದುರುಗಡೆ ಬಾಗ್ಲಿಂದ ಕರ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಕಳಿಸ್ಬಿಡ್ತಾರಂತೆ. ಅಜ್ಜಿ, ಚೆನ್ನಾಗ್ ಕುದಿತಾ ಇದೆ.
ಈಗ ಸಾರ್ ಕುದ್ಮೇಲೆ ಹಾಕಿದ್ರೆ ಇದನ್ನ ಕಡಿಗೆ ಹಾಕ್ಬಿಟ್ರೆ ಚೆನ್ನಾಗ್ ಆಕೈತಿ. ಅವ್ ಕಳ್ಳಿ ಕಳ್ಳಿ ಇಡ್ತಾರಲ್ಲ ಅದ್ ತೊಳ್ಕೊಳ್ಬೇಕು ಹಾಕವು. ಕುದಿಬೇಕಾದ್ರೆ ಹಾಕಿದ್ರೆ ಚೆನ್ನಾಗತ್ತೆ. ಚೆನ್ನಾಗ್ ಇವಾಗ ನಾವ್ ಇದನ್ನ ಚೆನ್ನಾಗಿ ತೊಳೆದು ಉಪ್ಪು ಆಮೇಲೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಇಟ್ಟಿದೀವಿ. ಆಹಾ ಹೊಳೆ ಮೀನ್ ಅಂತ ಅಂದ್ರೆ ಅದು ನಮ್ಮ ಮಲೆನಾಡು ಶೈಲಿಯ ಹೊಳೆ ಮೀನ್ ಅಜ್ಜಿ. ಬಾಳ ಚಂದ. ಕೆರೆದು ಚಂದ ಕೆರೆ ಹೋಗು. ಹೌದಾ ಸಖತ್ತಾಗಿದೆ. ಸಖತ್ತಿದೆವು. ದುಡ್ಡು ಸಖತ್ತಾಗತ್ತಾರಿ. ಅದೊಂದೊಂದ್ ಮೀನಿಗೆ ದುಡ್ಡು ಸಖತ್ತಾಗತ್ತಾರ ಈಗ. ಹೌದಾ ಮೀನ್ ಅಷ್ಟೇ ಸಖತ್ತಲ್ಲ, ಮೀನಿಗೆ ಕೊಡೋ ದುಡ್ಡು ಸಖತ್ತಾಗಿದ್ರೆ ಮೀನ್ ಸಖತ್ತಾಗಿ ಸಿಕ್ಕೇ ಸಿಗತ್ತೆ. ನಾ ಸಖತ್ ಬಿಡ್ತೇನೆ ನಮ್ಮ ತಗರಿ ಹಂಗೆಲ್ಲ ನಮ್ಮದು ವರ್ಷಕ್ಕೆ ಸತಕ್ಕನಿ ನಾನು ನಿನ್ ಕೈ ನಾಕ್ ಮಾತಾಡೀನಿ. ನೀನ್ ಒಳ್ಳೆ ಸ್ಥಾನದಾಗಿ ಇನ್ನೂ ಜಾಸ್ತಿ ಇದಾಗಿ ಓಕೆ. ಅಯ್ಯೋ ಅಜ್ಜಿ ಇವಾಗ ಇದು ಸಾರು ಕುದಿತಾ ಇದೆ, ಹಾಕ್ಬಿಡ್ತೀನಿ. ಹಾಕ್ಬಿಡು. ಹೋಗಿ ಇರ್ಬಿಡ್ತಾರೆ ಸಾಯಂಕಾಲ. ನಾನ್ ಬಂದ್ ದೂರ ಎಷ್ಟು ಫಲಾನ್ ಮಾಡ್ಯಾರ ಗಡ್ಡ ಅಲ್ಲಿ ಹೋಗ್ಕನರಿ. ನಾನ್ ಫಲಾನ್ ಮಾಡಿ ಅಲ್ಲಿ ಕಳ್ಸಿದಿರಲ್ಲ ನಮ್ ಮನೆಗ್ ದನಕರ್ ಏನಾದ್ರು ಕೇಳ್ತೀನಿ. ಪ್ಲಾನ್ ಮಾಡಿ ನಿಮ್ಮನ್ನ ಇಲ್ಲಿ ಕಳ್ಸಿದಾರ. ಚೂರ್ ಹೋದ್ರೆ ಇದೊಂದು ಅಂತದಿಲ್ಲ ಅಂತ ಅರ್ಜೆಂಟು ಅಂತ. ಅಜ್ಜಿ ಇವಾಗ ಹಾಕಿದೀನಿ ಮೀನು. ಚೆನ್ನಾಗಿ ಆಹಾ ಮೀನ್ ಸರಿಗೆ ಏನ್ ಚೆನ್ನಾಗಿರುತ್ತೆ? ಅನ್ನ ಅನ್ನ ರೊಟ್ಟಿ 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 ಅನ್ನ ರೊಟ್ಟಿ ಬಾಕಿದ ಏನು ಉಪಯೋಗಿಲ್ಲ. ಏನ್ ಚೆನ್ನಾಗಿಲ್ಲ. ನಿಮಗೇನ್ ಇಷ್ಟ ತುಂಬಾ? ನಂಗೆ ಒಂದ್ ಚೂರು ಮೀನ್ ಚೂರು ಹುಳಿ ಸಾರು ಅನ್ನ ಬಾಕಿದ ಏನು ಇಷ್ಟ ಆಗಲ್ಲ. ಇಲ್ಲೇ ತಿಂದ್ರು ನಾನ್ ತಿನ್ನಕಲ್ಲ. ಓ ನಿಮ್ಗೆ ಇಷ್ಟ ಆಗಲ್ಲ? ಎಲ್ಲ ಮಾಡ್ತಾರ ನಮ್ ಮನ್ಯಾಗ. ನೀವ್ ತಿನ್ನಲ್ಲ? ನಾ ತಿನ್ನಕ್ ಹೋಗಲ್ಲ. ಒಂದ್ ಲೋಟ ಚಾ ಮೇಂಟೈನ್ ಮಾಡ್ತಿದ್ದೀರಾ ನೀವು? ಒಂದ್ ರೊಟ್ಟಿ. ನೀವು ಫಿಗರ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಲ್ವಾ? ಶುಗರ್ ಇಲ್ಲ ಫಿಗರ್ ಇಲ್ಲ ಏನಿಲ್ಲ. ನಾನ ಹೆಂಗ್ ಹುಟ್ಟಿ ಹಂಗೆ ಇದೀನಿ. ಅದು ಹೊಡೀರಿ ಚಪ್ಪಾಳೆ, ಹೊಡೀರಿ ಚಪ್ಪಾಳೆ. 3-4 ಗಾಸಕ್ಕಾಗಿದ್ದೀನಿ. 3-10 ಅಂದ್ರೆ ಗಾಳಿ 3 ಸಲ ಆಗಿತ್ತ ನಿಮ್ಗ? ನೋಡಿ ಇದರಿಂದ ನಾವು ನಮ್ಮ ನೆಂಟ್ರಿಗೆ ಹೇಳಲೇಬೇಕು, ನಾವ್ ಎಷ್ಟು ಪಾಸಿಟಿವ್ ಆಗಿರ್ತೀವೋ ನಮ್ ಜೀವನ ಹಂಗಾಗತ್ತೆ. ನಾವ್ ತುಂಬಾ ತಲೆ ಬಿಸಿ ಮಾಡ್ಕೋಬಾರ್ದು. ಅಯ್ಯೋ ನಂಗೆ ಹಿಂಗಾಗ್ಬಿಡ್ತು ಅಂತ ಅನ್ಕೊಂಡ್ರೆ ಹಂಗೆ ಆಗ್ಬಿಡ್ತೆ. ನನಗೇನು ಆಗಿಲ್ಲ, ನಾ ಚೆನ್ನಾಗಿದ್ದೀನಿ ಅನ್ಕೊಂಡ್ರೆ ನಾವ್ ಚೆನ್ನಾಗಿರ್ತೀವಲ್ಲ ಅಜ್ಜಿ? ನಾನ್ ನಂಬ್ತೀವಿ. ನನ್ನ ವಯಸ್ಸಕ್ ಬೆಕ್ಕರೊಳಗ 3 ಹುಲ್ಲು ಹಸಿ ಹುಲ್ ಕೊಯ್ತೀನಿ ಆಯ್ತಾ. ಕೊಟ್ಟಿಗೆ ಸಗಣಿ ತೆಗಿತೀನಿ, ಕೊಟ್ಟಿಗೆ ತೊಯ್ತೀನಿ. ಆಮೇಲೆ 4 ಈಗ್ಲೂ ಈಗ ನೋಡಿದ್ರಾ? ಇದು ಒಂದು ಕೆಲಸ ಸ್ವಸಿ ಮಾಡಕ್ಕಲ್ಲ ಮನೆಗಿದ್ದು ನೋಡ್ರಿ. ನಾವ್ ಮಾಡೋ ಕೆಲ್ಸ ಇವಾಗಿನ ಕಾಲದವ್ರು ಮಾಡಲ್ಲ ಅಂತ ಹೇಳ್ತಿದಾರೆ. ಒಂದನ್ನ ಬಾಯಿ ಹಿಡಿತಾ, ಒಂದನ್ನ ಕಾಲು ಕೈ ಹೊತ್ತಾ ಎಲ್ಲ ಕೆಲಸ ಹೆಚ್ಚಿಗೆ ಹೋಗಿ ಸ್ನಾನ ಮಾಡ್ಸಾರ. ನಿಮ್ಗೆ ಬಸರು ಕಟ್ಟಕ್ ಎತ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿ ಹೆಚ್ಚಿಗೆ ಹೋಗಿ ಸ್ನಾನ ಮಾಡ್ಸಾರೆ. ಬಾಯಿ ಅದಿಲ್ಲ. ಅದೇನ್ ದೇವ್ರ ಪುಣ್ಯ ಮಾಡಿ ದೇವ್ರ ಪುಣ್ಯ ಅಲ್ಲ, ನೀವ್ ಮಾಡಿದ್ ಒಳ್ಳೆತನ. ಏನ್ ಗೊತ್ತಾ, ನಮ್ಮ ಒಳ್ಳೆತನನೇ ನಮ್ಮನ್ ಕಾಪಾಡತ್ತೆ ಅಂತೀವಿ ಗೊತ್ತಾ. ಅದು ನೀವ್ ಇನ್ನೂ ಅಜ್ಜಿ ಇನ್ನು ಸುಮಾರು ವರ್ಷ ಚೆನ್ನಾಗಿ ಹಿಂಗೆ ಗಟ್ಮುಟ್ಟಾಗಿ ಚೆನ್ನಾಗಿರಿ. ನೋಡೋರ್ ಎಲ್ರು ಅಜ್ಜಿಗೆ ಆಶೀರ್ವಾದ ಮಾಡಿ ಅಜ್ಜಿ ಹೀಗೆ ಗಟ್ಮುಟ್ಟಾಗಿರ್ಲಿ ಅಂತ. ಅಜ್ಜಿ ಯಾವಾಗ್ಲೂ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಆರಾಮಾಗಿ ಖುಷಿಯಾಗಿರ್ಲಿ. ಅಲ್ಲಿ ಬಿಡತ್ತಾರಲ್ಲ ಅಷ್ಟು ಕರ್ಕೊತಾವ್ ಕರಿ ಬಾಗ್ಲಾಗಿ ಆಯ್ತಾ. ಮಗ ಅಜ್ಜಿ ಐತಲ್ಲ ಈಗ ಐತಲ್ಲ ಮೂಲಂಬಿ ಐತಿ. ಅದಕ್ಕೆ ನಂಗೆ ಒಂದೊಂದು ವರ್ಷ ಮದ್ವೆ ಹೆಚ್ಚು ಕಡಿಮೆ. ಅದೀಗ ಮೂಲಂಬಿನಿಗೆ ಅದ್ ನೀವು ಎತ್ತಬೇಕು, ಇಳ್ಬೇಕು, ಸ್ನಾನ ಮಾಡಿಸ್ಬೇಕು, ಕುಡಿಸ್ಬೇಕು. ತರಸು ನಮ್ ಸರಸ್ವತಿ ಅವರಿಗೆ 2 ಜನ ಷಷ್ಠಿದೆಲ್ಲ ಮಾಡ್ತಾರೆ. ನಮ್ಮಂತ ಪಾಡೇನ ಒಂದೇ ಸೊಸೆ ಒಬ್ಬಳಿದ್ರೆ ಸಾಕು. ಅವ್ರು ಚೆನ್ನಾಗಿರು. ನಾನು ನೋಡೋದ್ ಬೇಡ. ನನ್ನ ಮಕ್ಕಳು ಮೊಮ್ಮಕ್ಕಳು ನನ್ನ ಮಗ ಎಲ್ಲೇ ಹೋಗಿದ್ರು ಪಾಠ. ನೋಡಿ ಎಷ್ಟ್ ಅಂದ್ರೆ ಹಿರಿಯರಿಗೆ ಬೇರೆ ಏನು ಆಸೆ ಇರಲ್ಲ. ಅವರ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರ್ಲಿ ಅಷ್ಟೇ. ಮತ್ತಿನ್ನೇನು 3 ಮನೆ ನಂಬ್ತಿಯಾಗ ನೀನು 3 ಮನೆ ಬಂದ್ ಹೋಗ್ಯಾನ. ನಮ್ಮ ಇಲ್ಲಿ ಹೋದ್ಲು ಎತ್ತ ಹೋಗ್ಯಾಳ, ಮನೆ ಬಿಟ್ಟಾಳಲ್ಲ.
ಕೂತ್ ಅವ್ನ್ ಬರೋಗ್ ನಾ ಮನೆ ಕುತ್ಕೋಬೇಕು. ಹಾ ಹ್ಮ್ ಅಷ್ಟೇ. ತಾಯಿಗೆ ಮಕ್ಳ ಮೇಲೆ ಪ್ರೀತಿ, ಮಕ್ಳಿಗೆ ತಾಯಿ ಮೇಲೆ ಪ್ರೀತಿ. ಆ ನಾವ್ ಹಂಗಿರ್ಬೇಕು, ಹೌದ್ ಹೌದ್. ನಾವ್ ಹಂಗಿರ್ಬೇಕು ಈಗ, ನಾವ್ ಹಂಗಿರ್ಬೇಕು. ಆಮೇಲೆ ಸೌಟ್ ಹಾಕ್ಬೇಡಿ. ಈ ಮೀನ್ ಹಾಕಿದ್ಮೇಲೆ ಸೌಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಡಿ, ಮೀನು ಒಡೆದೋಗ್ಬಿಡುತ್ತೆ. ಯಾಕಂದ್ರೆ ಮೀನು ಬೇಗ ಪಟ ಪಟ ಅಂತ ಬೆಂದ್ಬಿಡುತ್ತೆ. ನಾವ್ ಸೌಟ್ ಹಾಕ್ಬಿಟ್ರೆ ಅದು ಪಾಯಸ ಆಗ್ಬಿಡುತ್ತೆ. ಹಂಗಾಗಿ ಈ ತರ ಬಟ್ಟೆನೋ ಏನೋ ಒಂದ್ ಇಟ್ಕೊಂಡ್ಬಿಟ್ಟು ಪಾತ್ರೆನ ಸ್ವಲ್ಪ ಹಿಂಗ್ ಅಲ್ಲಾಡ್ಸ್ಬಿಡಿ. ಮೀನ್ ಸಾರ್ ಮಾಡೋ ಟೆಕ್ನಿಕ್ ಇವೆಲ್ಲ ಸಿಂಪಲ್ ಸಿಂಪಲ್ ಟೆಕ್ನಿಕ್. ಸಿಂಪಲ್. ನಿಮ್ ಕೈಯೇ ರುಚಿ, ನಮ್ ಕೈಯಲ್ಲಿ ಏನು ಬರಲ್ಲ. ನಿಮ್ ಕೈದೇ ಇದು ಚಂದ ರುಚಿ. ಟೇಸ್ಟ್ ನೋಡ್ಲ ಅಜ್ಜಿ, ಇದು ಹೇಳ್ಬೇಕು ಅದೊಂಚೂರು ನನ್ನ ನೋಡಿ ಹಿಂಗೆ ಸಾರು ಅಜ್ಜಿ ಮಾಡಿಸಿದ್ದು ಅಂತ ಹೇಳ್ತಾರೆ. ಎಲ್ರು ತಿಂದ್ಬಿಟ್ಟು ಅಜ್ಜಿ ಮಾಡಿ ಸಾರು ಹೋಗಿದ್ರಿ ಸಾಕು. ನೋಡಿ ಏನ್ ಹೇಳ್ತಿದಾರೆ, ಆ ಪುಣ್ಯಾತ್ಮರೆಲ್ಲ ನನಗೆ ಹೊಗಳಿದ್ರೆ ಸಾಕು, ನೀವುಗಳೆಲ್ಲರೂ ಈ ಸಾರ್ ಮಾಡ್ಬಿಟ್ಟು ಅಜ್ಜಿ ಕೈ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ಅಂತ ಅಜ್ಜಿ ಹೇಳ್ತಿದಾರಲ್ವಾ. ಅಜ್ಜಿ ನಿಮ್ ಸಾರ್ ಹೇಗಿತ್ತು ಅಂತ ಅವ್ರೆಲ್ರು ಹೇಳ್ಬೇಕು. ಸೂಪರ್. ಹಿಂಗ್ ಮಾಡ್ರಿ ಅವ್ರಿಗೆ, ಹಿಂಗ್ ಹಿಂಗೆ ಹಿಂಗೆ. ಅಜ್ಜಿ ಇವಾಗ ನಾನು ಸ್ವಲ್ಪ ತಿನ್ನೋಡ್ಲಾ? ಬೇಡ ತಿನ್ನು, ನೀವು ತಿನ್ನೋರು ಉಣ್ಣೋರು ತಿನ್ಬೇಕು, ನೋಡ್ಬೇಕು, ಉಪ್ಪು ಚಪ್ಪೆ ನೋಡ್ಬೇಕು, ಮತ್ತೆ ಹಿರಿಯರಿಗೆ ಹಾಕ್ಬೇಕು. ಅಜ್ಜಿ ನಾ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ತಿನ್ಲಾ? ಆಹಾ, ಗೌರಿ ಮೀನು ಸಾರು. ಸಾರು ಆಹಾ, ಅಜ್ಜಿ ಕೈ ರುಚಿ ಅಲ್ವಾ, ಎಷ್ಟ್ ಚಂದ ಇರುತ್ತೆ. ಉಪ್ಪು ಗಿಪ್ಪು ಎಲ್ಲ ಪಾಡಾಗೈತಿ, ಪಾಡಾಗೈತಲ್ಲ, ಪಾಡಾಗೈತಿ. ಆಹಾ, ಉಪ್ಪು, ಹುಳಿ, ಖಾರ, ಬೇಕಾಗಿರೋ ಮಸಾಲೆ ಪರ್ಫೆಕ್ಟ್ ಆಗಿದೆ. ಬಟ್ ಮೀನ್ ಸಾರ್ನ ಅವಾಗ್ಲೇ ಮಾಡಿ ಅವಾಗ್ಲೇ ತಿನ್ನೋಕ್ಕಿಂತ ಇಟ್ಟು ಒಂದ್ ಸ್ವಲ್ಪ ತಣ್ಣದ ಮೇಲೆ ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಅಜ್ಜಿ ತುಂಬಾ ಚೆನ್ನಾಗಿದೆ ಅಜ್ಜಿ, ಬಹಳ ಇಷ್ಟ ಆಯ್ತು. ಆಹಾ, ಮೀನ್ ಸಾರು, ಅದ್ರಲ್ಲೂ ಗೌರಿ ಮೀನ್ ಸಾರು ಅಜ್ಜಿ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಕ್ಲೀನ್ ಮಾಡೋದ್ರಿಂದ ಹಿಡಿದು ಮಸಾಲೆ ರುಬ್ಬಿ ಸಾರು ಮಾಡಿ ಹೊಟ್ಟೆಗೆ ಹೋಗೋ ತನಕನು ಅಜ್ಜಿ ಆಹಾ ಓಹ್ ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ನೀವ್ ಇಷ್ಟೊತ್ತು ನಮ್ ಜೊತೆ ಇದ್ದು ನಮ್ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ ತಂಡದ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ. ನೀವು ನಮಗೆ ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಒಳ್ಳೇದಾಗ್ಬೇಕು. ಅಜ್ಜಿ ಇವಾಗ ನಾ ಹೇಳ್ದಂಗ್ ಹೇಳ್ಬೇಕು. ರಾಘು ರಾಗಿಣಿ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗ್ ಬಂತು ವೀಕ್ಷಕರೇ. ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಅತಿ ಹೆಚ್ಚು ಅಡಿಗೆಗೆ ಸಂಬಂಧಪಟ್ಟಿರುವಂತ ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ ಬರ್ತಾನೆ ಇರುತ್ತೆ. ಶಿವಮೊಗ್ಗ ನೋಡಿ, ಇವಾಗ ನಾವು ಶಿವಮೊಗ್ಗದಲ್ಲಿ ಇದೀವಿ. ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಬೇರೆ ಬೇರೆ ವಿಧವಾದಂತ ಅಡಿಗೆಗಳನ್ನ ನಾವು ಮಾಡ್ತೀವಿ. ಯಾವ ಊರಿಗೆ ಬರ್ಬೇಕು, ಏನ್ ಅಡಿಗೆ ಮಾಡ್ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಟಾಟಾ ಬಾಯ್, ನಮಸ್ತೆ.